ನಮಸ್ಕಾರ ಎಲ್ಲರಿಗೂ. ಬೆಂಗಳೂರಲ್ಲಿ ಸ್ಟೇ ಇದ್ದು ಟ್ರಾಫಿಕ್ಕಲ್ಲಿ ದಿನ ಅಲ್ದಾಡಿ ವೀಕೆಂಡ್ ಬಂದ ತಕ್ಷಣ ಒಂದು ಪರ್ಫೆಕ್ಟ್ ಪ್ಲೇಸ್ ಅಥವಾ ಸ್ಟ್ರೆಸ್ ರಿಲೀಫ್ ಪ್ಲೇಸನ್ನು ಹುಡ್ಕೊಂಡು ಹೋಗ್ತಿದ್ದೀರಾ? ಹಾಗಾದರೆ ನಮ್ಮ ಜೊತೆಗೆ ಬನ್ನಿ. ನಾವಿವತ್ತು ನಿಮ್ಮನ್ನು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ. ಅದ್ಯಾವುದಂದರೆ ಬೆಂಗಳೂರಿಂದ ಜಸ್ಟ್ 75 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮಂದಾರಗಿರಿ ಬೆಟ್ಟ. ಈ ಬೆಟ್ಟವು ದೂರದಿಂದ ನೋಡಿದರೆ ಎಷ್ಟು ಸುಂದರವಾಗಿದೆಯೋ ಆದಷ್ಟು ಬೇಗ ಅಲ್ಲಿ ಹೋಗಿ ನೋಡಬೇಕು ಅನ್ನೋಷ್ಟರಲ್ಲಿ ನಮಗೆ ಒಂದು ಪಕ್ಕದಲ್ಲಿ ಸಿಗುವಂಥದ್ದು ಗೊಮ್ಮಟೇಶ್ವರನ ವಿಗ್ರಹ. ಈ ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡಿಕೊಂಡು ಹಾಗೆ ಮುಂದುಗಡೆ ಬಂದರೆ ನಮಗೆ ಗಜರಾಜ ಸಿಗುತ್ತಾನೆ. ಆ ಗಜರಾಜನಿಗೆ ಒಂದು ಹಾಯ್ ಹೇಳಿ ಮುಂದೆ ನಡ್ಕೊಂಡು ಹೋದರೆ ಒಂದು ಅದ್ಭುತವಾದಂತಹ ಗುರು ಮಂದಿರ ಅಥವಾ ನವಿಲು ಮಂದಿರವನ್ನು ಕಾಣಬಹುದು. ಇದನ್ನು ಪಿಕಾಕ್ ಟೆಂಪಲ್ ಅಂತಲೂ ಕರೀತಾರೆ. ಈ ಪಿಕಾಕ್ ಟೆಂಪಲ್ ಒಳಗಡೆ ಹೋದರೆ ಇಲ್ಲಿ ಶ್ರೀ ಶಾಂತಿ ಸಾಗರ ಮಹಾರಾಜರ ಜೀವನ ಚರಿತ್ರೆಯನ್ನು ಪ್ರತಿಬಿಂಬಿಸಲಾಗಿದೆ. ಇವರು ಬಳಸಿದಂತಹ ಬೀಸಣಿಕೆಯ ಆಕಾರದಲ್ಲಿ ಈ ಮಂದಿರವನ್ನು ಕಟ್ಟಲಾಗಿದ್ದು ನವಿಲುಗರಿಯ ರೆಕ್ಕೆಗಳ ಒಂದು ಸುಂದರವಾದ ರೆಕ್ಕೆಗಳ ಗುಚ್ಚಿನ ಆಕಾರದಲ್ಲಿದೆ. ಇಲ್ಲಿಂದ ಮುಂದೆ ಹೊರಟರೆ ನಮಗೆ ಕಾಣೋದೇ 450 ಮೆಟ್ಟಿಲುಗಳನ್ನು ಹೊಂದಿರುವಂತಹ ಮಂದಾರಗಿರಿ ಬೆಟ್ಟ. ಈ ಬೆಟ್ಟಕ್ಕೆ ಹೋಗೋಕ್ಕೆ 2 ದಾರಿಗಳಿದ್ದು ನಾವು ನಿಮಗೆ ಪ್ರಿಫರ್ ಮಾಡೋದು ರಸ್ತೆಯ ಮಾರ್ಗ. ಯಾಕೆ ಅಂತ ಹೇಳಿದರೆ ಈ ರಸ್ತೆಯ ಮಾರ್ಗದಲ್ಲಿ ಹೋಗುವಾಗ ಒಂದು ವಿಶಾಲವಾದ ಕೆರೆ ಕಂಡು ಆ ಕೆರೆಯನ್ನು ಮಡ್ಯಾಳ ಕೆರೆ ಅಂತ ಕರೀತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಮೇಲೆ ಹತ್ತಿ ಹೋದಾಗ ನಮಗೆ ಮೊದಲನಿಗೆ ಕಂಡು ಬರುವಂಥದ್ದು ಒಂದು ದೊಡ್ಡ ವಿಶಾಲವಾದ ಕಲ್ಪವೃಕ್ಷ. ಈ ಕಲ್ಪವೃಕ್ಷವು ದೊಡ್ಡದಾಗಿದ್ದು ಆರ್ಟಿಫಿಷಿಯಲ್ ಮಾನವ ನಿರ್ಮಿತವಾಗಿದೆ. ಈ ಕಲ್ಪವೃಕ್ಷದ ಕೆಳಗಡೆ ಗೌತಮ ಬುದ್ಧರು ಜನರಿಗೆ ಹಾಗೂ ಸಮಾಜಕ್ಕೆ ಬೋಧಿಸುವಂತಹ ಪ್ರತಿಮೆಯಾಗಿದೆ. ಈ ಕಲ್ಪವೃಕ್ಷವನ್ನು ಒಂದು ಸುತ್ತು ಕಣ್ಣು ಹಾಯಿಸಿದರೆ ಅಲ್ಲಿ ನಮಗೆ ಮನೋಹರವಾದ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು. ಈ ಬೆಟ್ಟದ ಹಿಂದೆ 4 ಜೈನ ತೀರ್ಥಂಕರ ಮಂದಿರಗಳು ಇದ್ದು ಅಲ್ಲಿ ವಿವಿಧ ಪ್ರತಿಮೆಗಳನ್ನು ಕಾಣಬಹುದು. ಸೊ ಗೈಸ್, ಇವತ್ತು ನಾವು ಈ ಮಂದಾರಗಿರಿ ಪರ್ವತವನ್ನು ನೋಡಿಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟವಾದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.